ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಒತ್ತಿ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಬ್ಬರನ್ನ ನಂಬಿ ಜೀವನವನ್ನು ಮಾಡ್ತಾ ಇರ್ತೇವೆ. ಅದು ಕೆಲವೊಂದು ವ್ಯಕ್ತಿಗಳಲ್ಲಿ ಅತಿರೇಕವಾದಂತಹ ಸಂದರ್ಭದಲ್ಲಿ ನಾವು ಆ ವ್ಯಕ್ತಿಯಿಂದ ದೂರವಾಗುತ್ತೇವೆ. ನಾವೆಲ್ಲರೂ ಕೂಡ ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅಂದರೆ ಎಲ್ಲವನ್ನೂ ಕೂಡ ಬಿಡ್ತಾ ಬರಬೇಕು. ಅಂದರೆ ಒಂದು ಅತ್ಯದ್ಭುತವಾದಂತಹ ಒಂದು ಸುಂದರವಾಗಿರ್ತಕ್ಕಂತಹ ಬೆಟ್ಟ ಇರುತ್ತದೆ. ಆ ಬೆಟ್ಟವನ್ನು ಹತ್ತಬೇಕಾದ್ರೆ ಮೊದಲಿಗೆ ಭೂಮಿಯು ನಮಗೆ ದೂರವಾಗುತ್ತದೆ, ಚಿಕ್ಕದಾಗಿ ಕಾಣುತ್ತೆ. ಆನಂತರ ಪರಿಸರವು ನಮಗೆ ಕಡಿಮೆಯಾಗುತ್ತೆ. ಆ ಹಸಿರು ಶ್ಯಾಮಲೆಯಾದಂತಹ ಸಸ್ಯಶ್ಯಾಮಲೆಯು ನಮಗೆ ಚಿಕ್ಕದಾಗಿ ಕಾಣುತ್ತೆ. ಅವೆಲ್ಲವನ್ನು ಕೂಡ ಮರೆತು ನಾವು ಆ ಬೆಟ್ಟದ ತುದಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಗ್ತಕ್ಕಂತಹ ಆನಂದವೇ ಬೇರೆ, ಶಾಂತಿಯೇ ಬೇರೆ. ಅಲ್ಲಿ ಯಾರೂ ಕೂಡ ಇರುವುದಿಲ್ಲ, ನಾನು ಒಬ್ಬನೇ ಇರುತ್ತೇನೆ. ಅಲ್ಲಿ ನಮ್ಮ ಮನಸ್ಸು ಮೈ ರೋಮಾಂಚನವಾಗುತ್ತದೆ. ಆ ರೀತಿಯಾಗಿ ಎಲ್ಲ ವ್ಯಕ್ತಿಗಳನ್ನಾಗಿರಬಹುದು, ವಸ್ತುಗಳನ್ನಾಗಿರಬಹುದು ತುಂಬ ಅಂಟಿಕೊಳ್ಳಬಾರದು. ಯಾವ ಕಾರಣಕ್ಕೆ ಅಂದರೆ ಅದು ಯಾವುದೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯು ನಮ್ಮನ್ನು ಮುಂದೆ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಗೆ ಗುರಿಪಡಿಸಬಹುದು. ಆ ವ್ಯಕ್ತಿಯಲ್ಲಿ ನಮ್ಮ ಸ್ವಂತಹ ಎಲ್ಲ ವಿಚಾರಗಳನ್ನು ನಾವು ಹೇಳಿಕೊಂಡಿರ್ತೇವೆ. ಅವನು ನಮಗೆ ವಿರುದ್ಧವಾದಂತಹ ತಕ್ಷಣದಲ್ಲಿ ಆ ವಿಚಾರಗಳನ್ನು ಬೇರೆಯವರಲ್ಲಿ ಹೇಳಿ ನಮಗೆ ತೊಂದರೆಯನ್ನು ಮಾಡಬಹುದು. ಉದಾಹರಣೆಗೆ, ನಮ್ಮ ದೇಹದಲ್ಲಿಯೇ ನಮಗೆ ಅಂಟಿಕೊಂಡು ಇರತಕ್ಕಂಥ ಹಲ್ಲುಗಳೇ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಒಂದು ರೀತಿಯಾಗಿ ಕಚ್ಚಿಬಿಡುತ್ತವೆ. ಆದರೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮನುಷ್ಯನಾದ ಮೇಲೆ ತಪ್ಪು ಮಾಡುವುದು ಸಹಜವೇ. ಆದರೆ ಆ ತಪ್ಪುಗಳನ್ನು ತಿದ್ದಿಕೊಂಡು ಆ ತಪ್ಪುಗಳನ್ನು ಪುನಃ ಮಾಡದಲೇ ಇರತಕ್ಕಂತಹ ವ್ಯಕ್ತಿಯೇ ನಿಜವಾದ ಮನುಷ್ಯ. ಅದು ಮನುಷ್ಯತ್ವ. ನಾವು ಇವತ್ತು ಬೇರೆಯವರಿಗೆ ತೊಂದರೆಯನ್ನು ಮಾಡುವುದಕ್ಕೆ ಕೆಸರನ್ನು ನಾನು ಎರ್ಚ್ತಾ ಇದ್ದೀನಿ ಅಂದರೆ ಅವನಿಗೆ ತೊಂದರೆ ಮಾಡುವುದಿರಲಿ, ಮೊದಲು ನನ್ನ ಕೈಗೆ ಕೆಸರಾಗಿರುತ್ತದೆ. ಆನಂತರ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಹೋಗುವಾಗ, ಅವರಿಗೆ ನಾವು ಗಂಧವನ್ನು ಲೇಪನವನ್ನು ಮಾಡುವುದಕ್ಕೆ ಹೋಗುವಾಗ ನಮ್ಮ ಕೈಗೂ ಕೂಡ ಗಂಧ ಅಂಟಿಬಿಡುತ್ತದೆ. ಅದೇ ರೀತಿಯಾಗಿ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುವಾಗ ನಮಗೂ ಕೂಡ ಕೆಟ್ಟದ್ದು ಉಂಟಾಗಿ ಆಗುತ್ತದೆ. ಒಳ್ಳೆಯದನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದು ಆಗೇ ಆಗುತ್ತೆ. ಆ ಕ್ಷಣದಲ್ಲಿ ಆಗದೇ ಇದ್ದರೆ ಇರಬಹುದು, ಆದರೆ ಒಂದಲ್ಲ ಒಂದು ದಿನ ಆ ಕರ್ಮ ಫಲಗಳಿಗೆ ಕಟ್ಟಿಟ್ಟ ಬುತ್ತಿ ಫಲಗಳು. ಉದಾಹರಣೆಗೆ, ಈ ಭೂಲೋಕದಲ್ಲಿ ಯಾವುದೂ ಕೂಡ ಶಾಶ್ವತವೇನಲ್ಲ. ನಾವು ಇವತ್ತು ತಿಂದಂಥ ಆಹಾರವು ಮಾರನೇ ದಿವಸವೂ ಇರುವುದಿಲ್ಲ. ಹಾಗೆ ಇವತ್ತು ನೋಡಿದ ವ್ಯಕ್ತಿ ನಾಳೆ ಅವನು ಜೀವಂತವಾಗಿ ಇರುವುದಿಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಜೀವನವನ್ನು ಕಳೆಯಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ತುಂಬ ಹಚ್ಕೊಂಡಿರ್ತೀವಿ. ಆ ಹಚ್ಚಿಕೊಂಡಂತಹ ಸಂದರ್ಭದಲ್ಲಿ ಅವರೇ ನಮಗೆ ತೊಂದರೆಗಳನ್ನು ಮಾಡ್ತಾರೆ. ವಿಶೇಷವಾಗಿ ಯಾವ ವ್ಯಕ್ತಿಯ ನಂಬಿ ನಾವು ಇರುತ್ತೇವೆಯೋ ಅವರನ್ನು ನಾವು ನಿರ್ಲಕ್ಷ್ಯವನ್ನು ಮಾಡಿದರೆ, ಅವನಿಗೆ ನಾನು ಬೇಕು ಎಂದರೆ ಅವನೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ. ನನ್ನ ಕೆಲಸ ಬೇಡ ಅಂದರೆ ಅವನು ನನ್ನನ್ನು ನಿರ್ಲಕ್ಷ್ಯವನ್ನು ಮಾಡುತ್ತಾನೆ. ಇಲ್ಲಿ ವ್ಯಕ್ತಿಗಳಲ್ಲಿ ಎರಡು ವಿಧ ಇರುತ್ತಾರೆ. ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಗಳಿಸಿಕೊಂಡು ಇಟ್ಟುಕೊಳ್ಳುವವರು ಬೇರೆ. ಇನ್ನು ನಮ್ಮಿಂದ ಕೆಲಸ ಕಾರ್ಯಗಳಿಗೆ ಅವರು ಬೇಕಾಗ್ತಾರೆ, ಯಾವುದೋ ಒಂದು ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ನಮಗೆ ಬೇಕಾಗ್ತಾರೆ. ಅಂತಹ ಇಟ್ಟುಕೊಳ್ಳುವ ವ್ಯಕ್ತಿಗಳು ಕೆಲವರು ಇರುತ್ತಾರೆ. ಆದರೆ ಯಾರನ್ನು ನಾವು ಸಂಪೂರ್ಣವಾಗಿ ಪ್ರೀತಿಸಿ ಅವರನ್ನು ಹತ್ತಿರವಾಗಿ ಇಟ್ಟುಕೊಂಡರೆ ಆ ಸಾಕ್ಷಾತ್ ಭಗವಂತನೇ ನಮ್ಮನ್ನು ಇಟ್ಟುಕೊಳ್ಳುತ್ತಾನೆ. ನಾವು ಭಗವಂತನನ್ನ ಚರಣ ಪಾದ ಕಮಲಗಳನ್ನು ಇಟ್ಟುಕೊಂಡರೆ ಆ ಭಗವಂತ ಯಾವತ್ತು ನಾವು ಇಷ್ಟ ಆಗುವುದಿಲ್ಲ, ಆವತ್ತು ಕೈ ಬಿಡಬಹುದು. ಆದರೆ ನಮ್ಮೆಲ್ಲ ಒಳ್ಳೆಯ ಗುಣಗಳನ್ನು ನೋಡಿ ಆ ಭಗವಂತನೇ ನಮ್ಮನ್ನು
ಕೈಯನ್ನು ಹಿಡಿದರೆ ಆ ಭಗವಂತನು ಮತ್ತೆ ನಮ್ಮನ್ನು ಬಿಡುವ ಮಾತೇ ಇರುವುದಿಲ್ಲ. ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಮ್ಮನ್ನು ರಕ್ಷಣೆಯನ್ನು ಮಾಡಿಯೇ ಮಾಡುತ್ತಾನೆ. ಆದರೆ ನಾವೆಲ್ಲರೂ ಕೂಡ ಒಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು, ನಮ್ಮ ಪೂರ್ವಾರ್ಜಿತ ಕರ್ಮ ಅನುಗ್ರಹದಕ್ಕೋಸ್ಕರ ಫಲಗಳಿಗೋಸ್ಕರ ನಾವು ಈ ಜೀವನವನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಜನ್ಮದ ಕರ್ಮಗಳನ್ನು ತೀರಿಸಿ ಹೋಗಲು ಇಲ್ಲಿಗೆ ಬಂದಿರುತ್ತೇವೆ. ಆ ಭಗವಂತನ ಲೆಕ್ಕದಲ್ಲಿ ಈ ಭೂಲೋಕಕ್ಕೆ ಬಂದಿರುವುದು ಮೊದಲೇ ನಾವು ಬಾಡಿಗೆ ಮನೆಗೆ ಬಂದಿರ್ತೇವೆ. ಆ ಬಾಡಿಗೆಯ ಕರ್ಮಗಳನ್ನು ತೀರಿಸಿಕೊಂಡು ಒಂದಲ್ಲ ಒಂದು ದಿವಸ ನಾವು ಬುತ್ತಿಯನ್ನು ಕಟ್ಟಲೇಬೇಕು. ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಾವು ಸದಾಕಾಲ ಸಂತೋಷದಿಂದ ಇರುತ್ತೇವೆ. ಆದ್ದರಿಂದ ಎಲ್ಲರನ್ನೂ ಕೂಡ ಪ್ರೀತಿಸೋಣ, ಎಲ್ಲರನ್ನೂ ಕೂಡ ಗೌರವಿಸೋಣ, ಎಲ್ಲರಲ್ಲೂ ಕೂಡ ಸ್ನೇಹ ಬಾಂಧವ್ಯವನ್ನು ಹೊಂದಿ ಎಲ್ಲರೂ ಕೂಡ ಸಂತೋಷದಿಂದ ಇರೋಣ ಅಂತೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.